guys, welcome back to my YouTube channel. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹಸ್ಬೆಂಡ್ಗೆ ಊಟ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ಕೊಟ್ಟು ಬರಬೇಕು. ಇದು ಫ್ರೈಡೇ ಇವತ್ತು. ಸೊ ನಾನು ಈ ವ್ಲಾಗ್ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ ಯಾವುದೋ ಒಂದು ಕೆಲಸದಲ್ಲಿ. ಏನಂತ ಹೇಳ್ತೀನಿ ನಿಮಗೆ. ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದಕ್ಕೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನು ಮಾತಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಅಷ್ಟೊಂದು ಬ್ಯುಸಿ ಇದ್ದೀನಿ. ಸೊ ಇದೊಂದು ವಿಡಿಯೋ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗಷ್ಟೇ ಜಸ್ಟ್ ಅಡುಗೆ ಎಲ್ಲ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು 3 ಅಥವಾ 4 ದಿನದ ವಿಡಿಯೋ ಅಂತ, 3 ದಿನ ಆ್ಯಕ್ಚುಲಿ. ಫ್ರೈಡೇ, ಸಾಟರ್ಡೇ, ಸಂಡೇ ಆಗಬಹುದು. ಸಂಡೇನೂ ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಮಂಡೇ ಅಪ್ಲೋಡ್ ಮಾಡ್ತೀನಿ. ಸೊ ಯಾಕೆ ಅಂತಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಏನಂತ ಹೇಳ್ತೀನಿ ನಿಮಗೆ. ಸ್ವಲ್ಪ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನೋಡೋಣ ಅದು ಯಾವ ಥರ ಬರುತ್ತೆ ಅಂತ ಹೇಳಿ. ಒಂದಲ್ಲ ಅಂತೇಳಿ ಮನೆ ಇವಾಗ ಹೌಸ್ ವೈಫ್, ನಾನು ಒಂದೇ ಅಂತ ಮಾಡ್ತಾ ಇರೋಕ್ಕಾಗಲ್ಲ, ಸ್ವಲ್ಪ ಬೇರೆ ಬೇರೆ ಟ್ರೈ ಮಾಡ್ತಿರಬೇಕು. ಸೊ ಅದೇ ಥರ ನಾನು ಕೂಡ ಸ್ವಲ್ಪ ಬೇರೆ ಪ್ರಯತ್ನ ಕೈ ಹಾಕೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದ್ದೀನಿ. ಸೊ ಯಾವುದು ಏನು ಎಂತ ಅಂತ ಎಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಸ್ಕಿಪ್ ಮಾಡಿದ ವಿಡಿಯೋ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಸ್ಬೆಂಡ್ಗೆ ಊಟ ಕೊಡಬೇಕು, ಅದಕ್ಕೋಸ್ಕರ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಾಗಿದೆ. ಸೊ ಗಟ್ಟಿ ಸಾಂಬಾರು ಮಾಡಿದ್ದೆ, ತುಂಬ ದಿನ ಆಗಿತ್ತು ಗಟ್ಟಿ ಸಾಂಬಾರು ಮಾಡಿದೆ. ಸೊ ಅದಕ್ಕೆ ಇವತ್ತು ಸಾಂಬಾರು ಮತ್ತು ರೈಸ್, ಒಂದು ಪಲ್ಯ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿತ್ತು ಆಲ್ರೆಡಿ. ಸೊ ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡೆ. ಇತ್ತೀಚೆಗಂತೂ ನಾನು ಹೇಳ್ದಂಗೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಎಕಾಮ್ ಎಕ್ಸ್ಪ್ರೆಸ್ಸಿಂದ ಒಳ್ಳೆ ಆಫರ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದರದ್ದು ಸೇಲಿಂಗ್ಸ್ ನಡೀತಾ ಇದೆ, ಅದರದ್ದು ಬುಕ್ಕಿಂಗ್ ಆಗಿರ್ಬೋದು, ಆರ್ಡರ್ ತೊಗೊಳ್ಳೋದಾಗಿರ್ಬೋದು, ಅದರಲ್ಲೇ ಫುಲ್ ಬ್ಯುಸಿ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡಲಿಕ್ಕೆ. 2 ದಿನಕ್ಕೊಂದು 3 ದಿನಕ್ಕೊಂದು ವ್ಲಾಗ್ನ ಹಾಕ್ತೀನಿ. ಆದಷ್ಟು ನಿಮ್ಮ ಸಪೋರ್ಟ್ ಇದ್ದೇ ಇರಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾವು ಇವಾಗ ಬಸ್ಸಿಗೆ ಹೋಗ್ತಾ ಇದ್ವಿ, ನಾನು ಮನ್ವಿತ್ತು. ಸೊ ಮನ್ವಿತಿನ ಇಟ್ಕೊಂಡು ಅಡುಗೆ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಟು ಆನಂತರ ಮತ್ತೆ ಬಂದು ಮನೆ ಕೆಲಸ ಮಾಡ್ಕೊಳ್ಳೋಷ್ಟರೊಳಗೆ ಸಾಕು ಹೋಗುತ್ತೆ. ಇದ್ರದ್ದೇ ಒಂದು ಡೈಲಿ ರೊಟೀನ್ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಹಾಕ್ತೀನಿ. ನಾನು ಡೈಲಿ ರೊಟೀನ್ ಯಾವ ಥರ ಇರ್ತೀನಿ ನನ್ನ ಒಂದು ದಿನಚರಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ಹಾಕ್ತೀನಿ. ನೋಡೋಣ. ಹಾಗೆ ಅವ್ರ ಪಪ್ಪಂಗೋಸ್ಕರ ಮನ್ವಿತ್ ವೆಯ್ಟ್ ಮಾಡ್ತಾ ಇದ್ದಾನೆ. ಬನ್ನಿ ಇವತ್ತಿನ ವ್ಲಾಗ್ ನಾವು ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಯಾವುದೋ ಒಂದು ಕೆಲಸಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅದಾದರೆ ನಿಮಗೆ ನಾನು ಶೇರ್ ಮಾಡ್ತೀನಿ. ಸುಮ್ಮನೆ ವಿಡಿಯೋ ಮಾಡಿಕೊಂಡು ಅದಾಗಿಲ್ಲ ಅಂತ ಹೇಳೋದು ಬೇಡ. ನೆಕ್ಸ್ಟ್ ಲಾಸ್ಟ್ ವ್ಲಾಗಲ್ಲಿ ಅದೇ ಥರ ಆಯಿತು. ಸೊ ಏನಂತ ಅಂದರೆ ನಾನು ಟೈಲರಿಂಗ್ ಮಿಷಿನ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಇವಾಗ ನೋಡೋಕ್ಕಂತ ಹೋಗ್ತಾ ಇದ್ದೀವಿ, ಅದು ಹೇಗಿದೆ ಏನು ಅಂತ. ಹೊಸದೇನಲ್ಲ, ಅದು ಸೆಕೆಂಡ್ ಹ್ಯಾಂಡು, ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇದ್ದೀನಿ. ಮನೇಲೇ ನಾನೇ ನಂದು ಬಟ್ಟೆ ಆಗಿರ್ಬೋದು, ಆಮೇಲೆ ಯಾರಾದರೂ ಕೊಟ್ಟರೆ ಆಲ್ಟ್ರೇಷನ್ ಆಗಿರ್ಬೋದು, ಏನಾದರೂ ಮಾಡೋಣ ಅಂತ. ಆನಂತರ ಸುಮ್ಮನೆ ಮನೇಲಿ ಖಾಲಿ ಕೂತ್ಕೊಳ್ಳೋ ಬದಲು ಯಾರಾದರೂ ಇವಾಗ ನಾನು ಹೊಸದಾಗಿ ಟೈಲರಿಂಗ್ ಅಂದರೆ ಸ್ಟಿಚಿಂಗ್ ಕಲಿತ್ರೆ, ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ಕಲಿತ್ರೆ ನೆಕ್ಸ್ಟು ನನಗೆ ನನ್ನ ಬ್ಲೌಸ್ನ ಹೊಲ್ಕೊಳ್ಳೋಕ್ಕೆ ಆದಷ್ಟು ಹೆಲ್ಪ್ ಆಗುತ್ತಲ್ವ. ಆಮೇಲೆ ಮನಿ ಸೇವಿಂಗ್ಸ್ ಕೂಡ ಆಗುತ್ತೆ. ಇವಾಗಂತೂ ಬ್ಲೌಸ್ನ ರೇಟ್ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಾ, ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾವೇ ಈ ಥರ ಮಾಮೂಲಿ ಕಟ್ಟಿಂಗ್ ಕಲ್ತ್ಕೊಂಡು ಫಸ್ಟು, ಆನಂತರ ಡಿಸೈನ್ ಏನು ಬೇಕೋ ಅದನ್ನ ನೋಡ್ಕೊಂಡು ಕಲ್ತ್ಕೋಬೋದು. ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇವಾಗ ಒಂದು ಟೈಲರಿಂಗ್ ಮಿಷಿನ್ ತೊಗೊಬಂದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ, ಅಂದರೆ ಒಳ್ಳೆ ಬ್ರ್ಯಾಂಡ್ದು ಅಂತ ಹೇಳ್ಬೋದು. ಅದಕ್ಕೆ ವಿತ್ ಮಿಷಿನು ಹಸ್ಬೆಂಡ್ ಹೇಳಿದ್ರು ಅದನ್ನೇ. ಸೊ ನೀನು ತೊಗೊಳ್ಳೋದಿದ್ರೆ ವಿತ್ ಮಿಷಿನ್ ತೊಗೊಬೇಕು, ಹಾಗೆ ಕುತ್ಕೊಂಡು ತುಳಿದ್ರೆ ಆಗಲ್ಲ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ವಿತ್ ಮಿಷಿನ್ ತೊಗೊಂಡು ಆನಂತರ ಮನೆ ಬಂದ ತಕ್ಷಣ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಪೂಜೆ ಮಾಡಿಬಿಟ್ಟು ಆನಂತರನೇ ನಾನು ಮಿಷಿನ್ ಮೇಲೆ ಕುತ್ಕೊಂಡೆ. ಸೊ ನನಗೆ ಮನೇಲಿ ಫಸ್ಟು ನಮ್ಮ ಮನೇಲಿ ಅಮ್ಮನ ಮನೇಲಿ ಫಸ್ಟ್ ಅಕ್ಕನ ಮದುವೆಗೂ ಮುಂಚೆನೇ ಒಂದು ಮಿಷಿನ್ ತಂದಿದ್ರು ಅಪ್ಪ. ಸೊ ಆವಾಗ ಸ್ವಲ್ಪ ರೂಢಿ ಇದೆ. ಆನಂತರ ಏನು ಟೈಲರಿಂಗ್ ಮಿಷಿನ್ ಅಂತ ಅಂದರೆ ಅದೇನು ಧರ್ಮ ವಿದ್ಯೆ ಅಲ್ಲ, ಕಲಿಬೋದು. ಅದೇನೇನು ಆಲ್ಟ್ರೇಷನ್ ನಾವೇ ಆಲ್ಟ್ರೇಷನ್ ಮಾಡ್ಕೊಬೋದು ಕೂಡ.
ಸೊ ಅದಕ್ಕೋಸ್ಕರ ನಾನೊಂದು ಟೈಲರಿಂಗ್ ಮಿಷಿನ್ ತೊಗೊಂಡಿದ್ದೀನಿ. ಸೊ ಇದನ್ನೇ ಲಾಸ್ಟ್ ಬ್ಲಾಗಲ್ಲಿ ಏನೋ ಒಂದು ತರಕ್ಕೆ ಹೋಗ್ತಾ ಇದ್ದೀವಿ, ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆಲ್ಲ. ಸೊ ಅದನ್ನೇ. ಸೊ ಬಟ್ ಆವಾಗ ಕ್ಲೋಸ್ ಆಗಿತ್ತು ಶಾಪು ಅಂತ ಹೇಳ್ಬಿಟ್ಟು ಗಾಂಧಿ ಬಜಾರಲ್ಲಿ. ಸೊ ಹಾಗೆ ಬಂದಿದ್ದೆ. ಇವತ್ತು ತೊಗೊಂಡೇ ಬಂದಿದ್ದೀನಿ. ಅದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂತರ ಸ್ಟಿಚಿಂಗ್ ಕೂಡ ಕಲಿಯೋದಿದೆ. ನಾನು ಯಾವ ಥರ ಕಲಿತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲಾದರೂ ಕ್ಲಾಸಸ್ ಹೋಗೋದಾ ಅಥವಾ ಮನೆಯಲ್ಲೇ ಕೂತ್ಕೊಂಡು ಯಾರಾದರೂ ಗೊತ್ತಿದ್ದವ್ರ ಕಡೆ ಕಲಿಯೋದಾ ಅಂತ ಹೇಳಿ ನೆಕ್ಸ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗಂತೂ ಮನ್ವಿತರು ಇಟ್ಕೊಂಡು ಕ್ಲಾಸಸ್ಗೆಲ್ಲ ಹೋಗೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿದೆ, ಅವನು ಇನ್ನು 2.5 ಇಯರು. ಸೊ ಅವ್ನಿಗೆ ಯಾವುದೋ ಸ್ಕೂಲ್ ಕೂಡ ಹಾಕಿಲ್ಲ ನಾವಿನ್ನು. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಏನಾದರೂ ಕಲಿಯೋದಾ ಅಂತ ಹೇಳಿ ಅಂದ್ಕೊಂಡಿದ್ದೀರಿ. ಹಾಗೆ ನಮ್ಮ ಮಧುರ ಅಂತಂದ್ರೆ ನಾನು ಅತ್ತೆ ಮಗಳು, ಮಾವನ ಮಗಳಿದ್ದಾಳಲ್ಲ, ಸೊ ಅವಳು ಕೂಡ ಅಷ್ಟೇ, ಅವಳಿಗೂ ಸ್ಟಿಚಿಂಗ್ ಎಲ್ಲ ಬರುತ್ತೆ. ಸೊ ಅವಳನ್ನ ಒಂದು ಸರಿ ಕರೆದ್ಬಿಟ್ಟು ಅವಳ ಕಡೆ ಯಾವ ಥರ ಕಟ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಅವಳು ಕೇಳಿದರೆ ಹೇಳ್ತಾಳೆ. ಸೊ ಇವತ್ತು ನಾನು ಲಾಸ್ಟ್ ಟೈಮ್ ಗಾಂಧಿ ಬಜಾರಿಗೆ ಪ್ರಾಪರ್ಲಿ ಯಾವ ರೀಸನ್ಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ರೀಸನ್ ಸಿಗುತ್ತೆ. ಸೊ ಈ ಒಂದು ವಾಯ್ಸ್ ಓವರ್ ಕೂಡ ನಾನು ಸಿಕ್ಕಾಪಟ್ಟೆ ಗಡಿಬಿಡಿಯಲ್ಲಿ ಕೊಡ್ತಾ ಇದ್ದೀನಿ. ಮನೆ ಕ್ಲೀನ್ ಮಾಡ್ತಾ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇತ್ತು ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ನಾನು ಕಮೆಂಟ್ ಬಾಕ್ಸ್ ತಿಳಿಸಿ, ಓಕೆನಾ. ಎಲ್ಲ ಪಾಸಿಟಿವ್ ಆಗಿ ಕಳಿಸಿ ಅಂತ ಹೇಳಲ್ಲ, ನಿಮ್ಗೇನು ಅನಿಸಿ ಅದನ್ನ ಕಳಿಸಿ. ನಾನು ಯಾರಿಗೂ ಮನಸ್ಸಿಗೆ ನೋವಾಗೋ ಥರ ಯಾವತ್ತೂ ಯಾರಿಗೂ ಮಾತಾಡಬೇಡಿ ಅಷ್ಟೇ. ಓಕೆ ಬನ್ನಿ. ನೆಕ್ಸ್ಟ್ ಬಂದು ಆ ಮೋಟ್ರನ್ನ ಫಿಕ್ಸ್ ಮಾಡೋಕ್ಕೆ ಒಬ್ಬರು ಕರೆಸಿದ್ರು ನಮ್ಮನ್ನ ಹಸ್ಬೆಂಡು. ಅದು ನಮಗೆಲ್ಲ ಬರೋದಿಲ್ಲಲ್ಲ, ಸೊ ಅದಕ್ಕೋಸ್ಕರ ಅವರೇ ಫಿಕ್ಸ್ ಮಾಡೋರೇ ಬರ್ತಾರೆ. ಆಮೇಲೆ ಸರ್ವಿಸ್ ಏನಾದರೂ ಇದ್ದರೆ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ಕಾರ್ಡ್ ಕೂಡ ಕೊಟ್ಟೋದ್ರು. ಅವರು ಮೋಟ್ರ್ ಒಂದು ಫಿಕ್ಸ್ ಮಾಡಿ ಹೋದರು. ತುಂಬ ಚೆನ್ನಾಗಿದೆ. ನಿಮಗೆ ಹೇಳಬೇಕಂತ ಅಂದರೆ ಒಳ್ಳೆ ಕ್ವಾಲಿಟಿದಂತ ಅಂದರೆ ಇವಾಗ ವೆನೂಸ್ ಅಂತ ಬರುತ್ತಲ್ಲ, ಸೊ ಅದನ್ನು ಸರ್ಚ್ ಮಾಡಿ ನೋಡಿ ಯಾವ ಥರ ಕ್ವಾಲಿಟಿ, ಆಮೇಲೆ ಯಾವ ಥರ ರೇಟ್ ಅಂತ ಹೇಳಿಬಿಟ್ಟು. ರೇಟನ್ನ ನಾನು ಹೇಳಲ್ಲ, ಯಾಕಂತಂದರೆ ಸುಮ್ಮನೆ ಯಾಕೆ ಎಲ್ಲನೂ ರೇಟ್ ಹೇಳಿಬಿಟ್ಟು ಆಮೇಲೆ ನೋಡಿ ಇವಳು ಅಂಥವಳು ಇಂಥವಳು ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಮಾತಾಡಿದ್ದಿದೆ. ಸೊ ಅದಕ್ಕೋಸ್ಕರ ಇದು ನನ್ನ ಒಂದು ಕೆಲಸಕ್ಕೋಸ್ಕರ ನಾನು ತೊಗೊಂಡಿರೋದು ಅಷ್ಟೇ. ಆಮೇಲೆ ಬೇರೆ ಯಾರಾದರೂ ಆಲ್ಟ್ರೇಷನ್ ಕೊಟ್ಟರೆ ಮಾಡಿಕೊಡ್ತೀನಿ ಅಷ್ಟೇ, ಬೇರೇನಿಲ್ಲ. ಮನೇಲಿ ಕೂತ್ಕೊಂಡು ಎಲ್ಲನೂ ಮಾಡ್ತಿರಬೇಕು, ಒಂದರಲ್ಲೇ ಸ್ಟಿಕ್ ಆನ್ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಇನ್ನೊಂದೇನಂತ ಅಂದರೆ, ಈಚೆ ಹೋಗಿ ಒಂದು ಗೃಹಿಣಿ ದುಡಿಯೋಕ್ಕಾಗಲ್ಲ ಅಂತ ಅಂದರೆ, ಅದು ಮಗುನ ಇಟ್ಕೊಂಡು ಆಗಲ್ಲ ಅಂತ ಅಂದರೆ ಮನೇಲೇ ಈ ಥರ ಏನಾದರೂ ಮಾಡ್ತಾ ಇರಬೇಕು. ನನ್ನ ಒಂದು ಯಾವಾಗ್ಲೂ ಏಮ್ ಏನಂತ ಅಂತಂದರೆ ಏನಾದರೂ ಮಾಡ್ತಾ ಇರಬೇಕು, ಲೈಫಲ್ಲಿ ಬ್ಯುಸಿಯಾಗಿರಬೇಕು ಅನ್ನೋದೊಂದೇ ನನ್ನ ಇಷ್ಟ. ಸೊ ಅದಕ್ಕೆ ನಾನು ಏನಾದರೂ ಮಾಡ್ತಾನೆ ಇರ್ತೀನಿ. ನಿಮಗೆಲ್ಲ ಗೊತ್ತು, ನಾನು ಆನ್ಲೈನ್ ಬಿಸ್ನೆಸ್ ಕೂಡ ಸಖತ್ತಾಗಿ ನಡೀತಾ ಇದೆ. ಸೊ ಯಾರಾದರೂ ಬೇಕಾದರೆ ನನ್ನ ಫೇಸ್ಬುಕ್ ಸ್ಟೋರಿ ಹಾಕಿರ್ತೀನಿ, ಅಲ್ಲೂ ನೋಡಿಬಿಟ್ಟು ನೀವು ಬೈ ಮಾಡ್ಬೋದು. ಸೊ ಅದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವಾಗ ಕೂಡ ಹೇಳಿದ್ದೀನಿ. ಸೊ ಓಕೆ, ಇನ್ನೊಂದೇನೋ ಹೇಳಿದೆ ಅಲ್ವಾ, ಗಟ್ಟಿ ಇರುವಾಗಲೇ ದುಡ್ಕೊಂಡ್ಬಿಡಬೇಕು. ಆಮೇಲೆ ಅಜ್ಜನಂದು ಆದಮೇಲೆ ಅಜ್ಜ ಆದಮೇಲೆ ರೆಸ್ಟ್ ತೊಗೊಳ್ಳೋದಿದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ವರ್ಷ ಅಷ್ಟೇ, ಮನ್ವಿತು ಸ್ಕೂಲ್ ಹೋಗ್ತಾ ಇದ್ದೇನೆ ಅಂತ ಅಂದರೆ ನಾನು ಈಚೆ ಕಡೆ ಹೋಗಿ ಕೆಲಸ ಮಾಡ್ತೀನಿ. ಬಟ್ ಇವಾಗ ಸದ್ಯ ಆಗೋಲ್ಲ, ಒಂದು 5 ಇಯರ್ಸ್ ಅಂತೂ 6 ಇಯರ್ಸ್ ಅಂತೂ ಆಗೋಲ್ಲ. ಅಂದರೆ ಇವಾಗ ಅವ್ರಿಗೆ ಸ್ಕೂಲಿಗೆ ಹಾಕಿದ್ರೂ ಕೂಡ 3 o'clock 4 o'clock ಅವ್ರನ್ನ ಬಿಟ್ಬಿಡ್ತಾರೆ ಸ್ಕೂಲಿಂದ. ಆ ಟೈಮಲ್ಲಿ ಯಾರು ಕರ್ಕೊಬರೋರು ಅಲ್ವಾ. ಫುಲ್ ಡೇ ಇರುತ್ತೆ ವರ್ಕು, ಈವ್ನಿಂಗ್ ಟೈಮು 9 to 6 ಇರುತ್ತೆ. ಅದೆಲ್ಲ ನೋಡಿಕೊಂಡೆ ನಾನು ಈ ಒಂದು ಡಿಸಿಷನಿಗೆ ಬಂದಿರೋದು ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಏನು ಅನಿಸುತ್ತೆ ನನ್ನ ಡಿಸಿಷನ್ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಫಾಲೋವರ್ಸ್ ಯಾರೋ ಜಯನಗರ JB ನಗರದ ಕಡೆ ಇದ್ದರೆ ದಯವಿಟ್ಟು ನಾನು ಸ್ಟಿಚಿಂಗ್ ಕಲಿತಾದ್ಮೇಲೆ ಬಂದು ನನ್ನ ಕಡೆ ಸ್ಟಿಚಿಂಗ್ ಮಾಡಿಸ್ಕೋಬೋದು. ಓಕೆ. ಹಾಗೆ ಇವತ್ತು ಫಸ್ಟ್ ಬಂದ ತಕ್ಷಣ ಸಂಜೆ ಸ್ಟಿಚಿಂಗ್ ಮಾಡ್ತಾಯಿದ್ದೆ, ಹಾಗೆ ಕೂತ್ಕೊಂಡಿದ್ದೆ. ಹಾಗೆ ನನ್ನ ಒಂದು ಸಿಸ್ಟರ್ ಅಂತಲೇ ಹೇಳ್ಬೋದು. ಸೊ ಅವಳು ಕಸ್ಟಮರ್ ಅಂತ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ, ಸೊ ಸಿಸ್ಟರ್ ಅಂತಲೇ ಹೇಳ್ಬೋದು. ಅವಳು ಬಂದುಬಿಟ್ಟು ಸ್ವಲ್ಪ ಬಟ್ಟೆಗಳು ತೊಗೊಬಂದಿದ್ದು, ಆಲ್ಟ್ರೇಷನ್ ಮಾಡಿಕೊಡಿ ಅಂತ ಆಲ್ಟ್ರೇಷನ್ ಮಾಡಿಕೊಟ್ಟೆ. ಸೊ ಫಸ್ಟ್ ಕಸ್ಟಮರ್ ಈಸ್ ಬೆಸ್ಟ್ ಕಸ್ಟಮರ್ ಅಂತ ಹೇಳ್ತಾಳೆ. ಕಸ್ಟಮರ್ ಅಂತ ಹೇಳೋಕ್ಕೆ ನಂಗೆ ನಿಜ ಇಷ್ಟ ಇಲ್ಲ ಅವ್ರನ್ನ. ನನ್ನ ಸಿಸ್ಟರ್ ಅವರು. ಸೊ ಅವ್ರದ್ದು ಸ್ಟಿಚಿಂಗ್ ಮಾಡ್ತಾಯಿದ್ದೆ. ಸೊ ಫೈನಲಿ ಮಾಡಾಯಿತು. ಆನಂತರ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ, ಯಾವ ಥರ ಇರ್ತೀನಿ ಅಂತ ನನ್ನ ದಿನಚರಿ ಅಂತ ಹೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಸ್ಟಿಚಿಂಗ್ ಯಾವ ಥರ ಕಲಿತೀನಿ, ಆಮೇಲೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ಟ್ಯುಟೋರಿಯಲ್ ಕೂಡ ಇಡ್ತೀನಿ. ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ. ಓಕೆ.